ಗುರುಗಳೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 4BHK ಹೌಸ್ ಇದೆ ಸ್ನೇಹಿತರೆ ಬೆಂಗಳೂರಲ್ಲಿ. ಆ ಒಂದು ಮನೆಗೆ ವಾಚ್ಮೆನ್ ಜಾಬ್ ಅವಶ್ಯಕತೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇರೋಂಥದ್ದು. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ನೋಡಿ, ನೀತು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ಒಂದು ಮನೆಯ ಒಡತಿ ಹೆಸರು. ಇವರು ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ JP ನಗರದಲ್ಲಿ ವಾಸ. ಹೌಸ್ ಬಂದ್ಬಿಟ್ಟು 4BHK ಮನೆ ತುಂಬ ದೊಡ್ಡದಿದೆ. ಪೂರ್ತಿ ಕಸ ಗುಡಿಸೋಕೆ ಅಂತಲೇ 4 ಜನ ಕೆಲಸಗಾರನ್ನ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಸಮಸ್ಯೆ ಬಂದ್ಬಿಟ್ಟು ಇವ್ರಿಗೆ ಏನಪ್ಪ ಅಂತಂದರೆ ರಾತ್ರಿ ಹೊತ್ತು ಯಾರೋ ಅಳುವ ಶಬ್ದ ಬರುತ್ತಂತೆ. ಆ ಒಂದು ಕಾರಣಕ್ಕೋಸ್ಕರ ವಾಚ್ಮ್ಯಾನ್ ಇದ್ರೆ ಭಯ ಆಗೋಲ್ಲ, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ಬಿಟ್ಟು ವಾಚ್ಮ್ಯಾನ್ ಜಾಬ್ನ ಅವಶ್ಯಕತೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಸು ಎಷ್ಟಿರಬೇಕಪ್ಪ ವಾಚ್ಮ್ಯಾನ್ ಜಾಬ್ಗೆ ಅಂದರೆ ಗಟ್ಟಿಮುಟ್ಟಾಗಿದ್ರೆ ಸಾಕು, ಏನು ವಯಸ್ಸಿನ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅನುಸರಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು 4 ಹೇಳಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ಗೇಟ್ ಬಳಿ ಯಾರೂ ಕೂಡ ಬರಬಾರ್ದು, ಹಾಗೆ ನೋಡ್ಕೋಬೇಕು. ಎಲ್ಲಾದರೂ ಹೋಗಬೇಕು ಅಂದರೆ ಹೇಳಿ ಕೇಳಿ ಹೋಗಬೇಕು, ಅಥವಾ ಕಾಲ್ ಮಾಡಿ ಹೇಳಿದ್ರೂ ನಡೆಯುತ್ತೆ. ಡ್ಯೂಟಿ ಟೈಮಲ್ಲಿ ಫೋನ್ನಲ್ಲಿ ಯಾರ ಜೊತೆಗೂ ಸಹ ಮಾತಾಡ್ಕೊಡ್ದು, ಸರಿನಾ? ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸಬೇಕು, ಅದು ಬಹಳ ಮುಖ್ಯ ಆಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥ ಸ್ನೇಹಿತರೆ. ಯಾಕೆ ಅಂತಂದರೆ ಡ್ಯೂಟಿ ಟೈಮಲ್ಲಿ ಅವರಿಗೆ ಫೋನಲ್ಲಿ ಮಾತಾಡೋದು, ಹರಟೆ ಹೊಡೆಯೋದು ಅವೆಲ್ಲ ಇಷ್ಟ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳಿದ್ದಾರೆ. ಇನ್ನು ಬೆಳಗ್ಗೆ 6 ಗಂಟೆವರೆಗೂ ಕೆಲಸ ಮಾಡಿ ನಂತರ ಮನೆಗೆ ಹೋಗಿ ಆರಾಮವಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಏನು ತೊಂದರೆ ಇಲ್ಲ, 6 ಗಂಟೆ ಮೇಲೆ ಆರಾಮಾಗಿ ಅವರೇ ಎದ್ದಿರ್ತಾರಲ್ಲ, ಆ ಒಂದು ಕಾರಣಕ್ಕೋಸ್ಕರ ವಾಚ್ಮ್ಯಾನ್ ಜಾಬ್ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಷ್ಟ ಸುಖದ ಬಗ್ಗೆನೂ ಸಹ ಇಲ್ಲಿ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಸರಿಯಾಗಿ ಗಂಡ ಸುಖ ಕೊಡದೇ ಇದ್ದಾಗ ಮಾತ್ರ 1 ಗಂಟೆ ಕರೆದುಬಿಟ್ಟು ಮಾಡಿಸ್ಕೋತಾರೆ. ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು, ಅದರಲ್ಲಿ ಏನಿಲ್ಲ. ಆದರೆ ಯಾರಿಗೂ ಹೇಳಬಾರ್ದು. ಮತ್ತು ಕಷ್ಟ ಸುಖ ಏನಾದರೂ ಇದ್ದರೆ ಜೊತೆಗೆ ಹಂಚಿಕೊಳ್ಬೋದು. ಸಾಧ್ಯ ಆದರೆ ಸುಖ ಕೊಡ್ತೀನಿ, ಆದರೆ ಯಾವತ್ತೂ ಕೂಡ ಮೋಸ ಮಾಡಲ್ಲ ಕಣೋ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ ಇಷ್ಟವಾದ ತಿಂಡಿ ಹಾಗೂ ಅಡುಗೆ ಸಹ ಮಾಡಿ ಕೊಡ್ತೀನಿ. ಹೇಳಿದ ನಿಯಮಗಳನ್ನು ಸರಿಯಾಗಿ ಅನುಸರಿಸ್ಕೊಂಡು ಮಾಡಬೇಕು. ಆಗ ಮಾತ್ರ ಇವೆಲ್ಲ ಸಿಗ್ತದೆ. ಈಗ ಹೇಳಿದ್ನಲ್ಲ ಸ್ನೇಹಿತರೆ, ಇದೆಲ್ಲನೂ ಕೂಡ ಇಷ್ಟವಾಗಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಇವೆಲ್ಲ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಇನ್ನು ಮನೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಒಂದು ಮಿನಿ ಕಾರ್ ಕೂಡ ಇದೆ. ಕಾಂಪೌಂಡು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಇವರಿಗೆ, ತುಂಬ ಬ್ಯುಸಿ ಇರ್ತಾರೆ. ಓಕೆ, ಇನ್ನು ಮನೆಯೆಲ್ಲ ದಿನವೆಲ್ಲ ಬರೀ ಇದೇ ಕೆಲಸ, ಕಸ ಗುಡಿಸೋದು, ಮುಸುರೆ ತಿಕ್ಕೋದು, ಇದೇ ಕೆಲಸ ಆಗಿರುತ್ತೆ ಅವ್ರದ್ದು. ಓಕೆ.